ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಪರಿಚಯ ಮಾಡಿಕೊಡಿ ಸರ್ ತಮ್ಮದು. ಸರ್ ನನ್ನ ಹೆಸರು ಮಂಜುನಾಥ. ನಮ್ಮದು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಮಂಜುನಾಥ್ ನಾಟಿ ಕೋಳಿ ಫಾರಮ್ ಅಂತ ನಮ್ಮ ಫಾರಮ್ ಹೆಸರು. ನಾವು ಧಾರವಾಡದಿಂದ ಒಂದು 8-9 ಕಿಲೋಮೀಟ್ರ್ ನಮ್ಮ ಫಾರಮ್ ಇದೆ, ಕ್ಯಾರ್ಕೊಪ್ಪ ಅಂತ ಹಳ್ಳಿ. ಅಲ್ಲಿ ನಮ್ಮ ಪೋಲ್ಟ್ರಿ ಫಾರಮ್ ಸ್ಟಾರ್ಟ್ ಮಾಡಿದ್ದೇವೆ. ಸರ್ ಎಷ್ಟು ವರ್ಷದಿಂದ ಶುರು ಮಾಡ್ತಾ ಇದ್ದಾರೆ? ಸರ್ ನಾನು ಮಾಡಾಕತ್ತು ಒಂದು ಕಮ್ಮಿ ಒಂದು 18-20 ವರ್ಷ ಆಗಕ್ಕೆ ಬಂದು ಸರ್. ಹಾಂ, ಅವಾಗಿಂತ SLC ಮುಗಿದಂದ್ರೆ ಇದೇ ಕೆಲಸ ಮಾಡಾಕತ್ತೇನೆ, ಪೋಲ್ಟ್ರಿ ಬಿಸ್ನೆಸ್ ಮಾಡೋಕ್ಕಂತ ಅವಾಗಿಂತ ಬಂದಾನೆ. ಅದರ ಮೊದಲೆಲ್ಲ ನಾವು ಬೈಲರ್ ಮಾಡ್ತಿದ್ದು, ಬೈಲರ್ ಬಿಟ್ಟು DP ಕ್ರಾಸ್ ಕೋಳಿ ಮಾಡಿದ್ವಿ. DP ಕ್ರಾಸ್ ಆದ್ಮೇಲೆ ಮತ್ತು ಹೊಳ್ಳಿ ಸೋನಾಲಿ ಮತ್ತು ಪ್ಯೂರ್ ನಾಟಿ ಮಾಡಾಕತ್ತೇವೆ. ಈಗ ಅದನ್ನು ಮಾಡ್ಕೊತ ಈ ಥರ ಮರಿ ಮೊದಲು ನಾವು 1 ತಿಂಗಳು ಮರಿ ತಂದು ಒಬ್ಬರ ಕಡೆ ಮಾಡಿದ್ದೀವಿ. ಆಮ್ಯಾಗಿಂದ ನಾವು ಒಂದಿನದ ಮರಿ ಎಲ್ಲ ತರೋದು ಕೊಡೋದು, ಆಮೇಲೆ ತಿಂಗಳ ಮರಿ ದೊಡ್ಡ ಕೋಳಿ ಎಲ್ಲನೂ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗೆಲ್ಲ ಆಲ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಐತಿ. ಎಲ್ಲ ಕಡೆ ಒಂದು ದಿನದ ಮರಿ, ತಿಂಗಳ ಮರಿ ಎಲ್ಲರಿಗೂ ಸಪ್ಲೈ ಮಾಡ್ತೇವೆ. ಸರ್ ಇದು ಮಾಡ್ಬೇಕಂತ ಯಾಕಂತ ಹೇಳ್ತಾರೆ ನಿಮಗೆ? ಯಾಕಂದ್ರೆ ಮಾಡೋಕೆ ಬೇರೆ ಬೇರೆ ಉದ್ಯೋಗ ಅದಾವು ಸರ್. ಇದು ಯಾಕೆ ಮಾಡ್ಬೇಕಂತಂದ್ರೆ ಈಗ ಒಬ್ಬೊಬ್ಬರು ಒಂದು ಮೈಂಡ್ ಸೆಟ್ ಇರ್ತೈತೆ ರೀ. ಈಗ ಅಗ್ರಿಕಲ್ಚರ್ ಒಳಗೆ ಬಂತಂದ್ರೆ ಅಗ್ರಿಕಲ್ಚರ್ನಾಗ ಒಂದು ಹೊಲ ಮಾಡಬೇಕು, ಇಲ್ಲ ಆಕಳ ಡೈರಿ, ಕುರಿ ಫಾರಮ್ಮು, ಕೋಳಿ, ಮೀನು ಈ ಥರ ಮಾಡಬೇಕು. ನಮ್ಮದು ಜಮೀನಿಲ್ಲ. ನಾವು ಜಮೀನು ಇಲ್ಲದಾಗ ಯಾರ್ದೋ ಒಬ್ಬರು ನಮ್ದು ಅಣ್ಣವ್ರ ಜಮೀನು ಕೊಟ್ಟಿದ್ರು, ಅದ್ರೊಳಗೆ ಮಾಡಿದ್ದೀವಿ. ನಾವು ಫಸ್ಟ್ ಕುರಿ ಮಾಡಿದ್ದೀವಿ. ನಾವು ಕುರಿ ಲಾಸ್ ಅಂತ ಅನ್ಸಿದ ಮ್ಯಾಗ ಅದೇನಾಯ್ತು, ಕುರಿ ಲಾಸ್ ಅಂತಂದ್ರೆ ಅದೆಲ್ಲ ನಾವು ಕುರಿ ಅಡ್ಡಾಡಿ ಮೇಯಿಸಿದ್ರೆ ಲಾಭ ಐತಿ. ನಾವೆಲ್ಲ ಕೊಂಡು ತಂದು ಹಾಕ್ತಂದ್ರೆ ಅದರಿಂದ ನಮ್ಗೆ ಲಾಭ ಇಲ್ಲ. ಯಾಕಂದ್ರೆ ಎಲ್ಲನೂ ತಂದು ಹಾಕಿ ನಾಳೆ ಒಂದು 2 ಕುರಿ ಸತ್ತು, 1 ಕುರಿ ಸತ್ತು ಅಂದ್ರೆ ಲಾಭ ಎಲ್ಲ ಇಲ್ಲಿ ಹೋಗ್ಬಿಡುತ್ತೆ. ಹೀಗಾಗಿ ನಾವು ಯೂಟ್ಯೂಬ್ನಾಗ ನೋಡಿದ್ದೀವಿ, ಕೋಳಿ ಸಾಕ್ಬೇಕಂತ ಅಂದಾಗ ಫಸ್ಟ್ 200 ಕೋಳಿ ತಂಬಂದಿದ್ದೆ ನಾವು. ನಾವು ಕುರಿ ಮಾಡುವಂಥ ಹೊತ್ತೊಳಗೆ 200 ಕೋಳಿ ತಂದಿದ್ದೀವಿ. ಅದ್ರೊಳಗೆ ನಮಗೆ ಅದ್ರಾಗ ಇನ್ಕಮ್ ಐತೆ ಅಂತ ಅನ್ನಿಸ್ತು. ಆಮ್ಯಾಗ ಒಳ್ಳೆ ಒಂದಿನದ ಮರಿ 1400 ತೊಗೊಂಬಂದೀವಿ. ನಾವು ಯಾಕೆ 1 ತಿಂಗಳ ಮರಿ ಮಾರಬೇಕು, ಇವನು ದೊಡ್ಡ ಕೋಳಿ ಎಲ್ಲ ಕೊಡಬೇಕು ಅಂತೇಳಿ ಅಂದಾಗ ಒಳ್ಳೆ ಅವನು ಏನು ಮಾಡಿದ್ದೀವಿ, 1400 ದೊಡ್ಡ ಮಾಡಿದ್ದೀವಿ. 1400ಕ್ಕಿಂತ ನೆಕ್ಸ್ಟ್ ಮತ್ತು 2500 ತೊಗೊಂಬಂದೀವಿ. ಹಂಗೆ ತರ್ತಾ ಅದು ಜಾಸ್ತಿನೇ ಆಯ್ತು. ಕುರಿ ಇದೆಲ್ಲ ಲಾಸ್ ಅಂತ ಅನ್ಸತ್ತಲ್ಲ, ಕುರಿ ಎಲ್ಲ ಕಡಿಮೆ ಮಾಡ್ಕೊತ ಬಂದ್ಬಿಟ್ಟು ಕೋಳಿ ಒಳಗೆ ಲಾಭ ಅಂದರೆ ಕೋಳಿ ಒಳಗೆ ಕೆಲಸ ಕಡಿಮೆ. ಇದಕ್ಕೆ ಆಳು ಇರಬೇಕು ಇರಬಾರ್ದು, ನಾವು ಮಾಡಿದ್ರೆ ನಡೆಯುತ್ತೆ, ಆಳು ಇಟ್ಕೊಂಡ್ರೆ ನಡೆಯುತ್ತೆ. ಆದರೆ ದನ, ಹಸು, ಕುರಿ ಇವ್ದು ಯಾವುದೋ ಇದ್ರೂ ಅದಕ್ಕೆ ಲೇಬರ್ ಬೇಕು. ಈಗ ಈ ಕೋಳಿ ಸಾಗಾಣಿಕೆ ಕೆಲಸ ಮಾಡೋರು ಕಡಿಮೆ ಬೇಕು, ಸಮಯನೂ ಕಡಿಮೆ ಬೇಕು. ಯಾವ ಥರ ದಿನಚರಿ ಇರುತ್ತೆ ನಿಮ್ದು? ಬೆಳಗಿನ ಜಾವ ನಮ್ದು 6 ಗಂಟೆಯಿಂದ 8 ಗಂಟೆ ಮಟ್ಟ ಕೆಲಸ ಇದಾಗ. ಭಾಳ ಅಂದ್ರೆ ಒಂದು 1000 ಮರಿಯನ್ನು ಸಾಕಿದ್ರೆ ಒಂದು ಅರ್ಧ ತಾಸಿಂದ 1 ತಾಸು ಕೆಲಸ. ಮೊಬೈಲಾಗ ಮಾತಾಡ್ಕೊಂತ ಏನು ಒಟ್ಟು ಅಂದ್ರೆ ಅದ್ರ ಮ್ಯಾಗ ಒಂದು ಕಣ್ಣು ಇಡೋದು. ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕಂತ ಕೆಲಸ ಇಲ್ಲ, ಸ್ವಲ್ಪ ನೀರು ಫುಡ್ಡು ನೀಟಾಗಿ ಹಾಕಬೇಕು ಅದಕ್ಕಾಗಿ ನಾವು ಕೆಲಸ ಬಗ್ಸಿಬಿಟ್ಟು ನಾವು ಕೋಳಿ ಸಾಕತ್ತಂದ್ರೆ ಕೋಳಿ ಬೆನ್ನು ಹತ್ತಂಗಿಲ್ಲ. ಬೇರೆ ಕೆಲಸ ಮಾಡ್ಕೊತಾನೆ ಕೋಳಿ ಮಾಡ್ಕೊತ ಹೋದ್ರೆ ಅಷ್ಟೇ ಕೋಳಿ ಇನ್ಕಮ್. ಮತ್ತು ಬೇರೆ ಕೆಲಸ ಬಿಟ್ಟು ಇದನ್ನ ಮಾಡಿದ್ವಿ ಅಂದ್ರೆ ಇದ್ರಾಗ ಒಂದು ತಿಂಗಳಿಗೆ ಎಲ್ಲ ನಿಮ್ಗೆ 20,000 ಉಳಿದ್ರೂ ಏನೂ ಉಳ್ದಂಗೆ ಅನಿಸಲ್ಲ. ನೀವು ಬೇರೆ ಕೆಲಸ ಮಾಡ್ಕೊತ ಇದ್ರಾಗ ಒಂದು 15-20,000 ಉಳಿದ್ರೆ ಅವಾಗ ನಿಮ್ಗೆ ಇದ್ರಾಗ ನೆಮ್ಮದಿ ಅನಿಸ್ತೈತೆ. ಅವಾಗ ಏನಕ್ಕತಿ, ನಿಮ್ಗೆ ಇದ್ರಾಗ 15-20,000 ತಿಂಗಳ ಸಿಗುವಂಥ ಇತ್ತಂದ್ರೆ ಒಂದು 500 ಬ್ಯಾಚ್ ಮಾಡ್ಕೊಂಡು ಒಂದು 3 ಬ್ಯಾಚ್ ಮಾಡೋದಿಲ್ಲ, 1000 ಬ್ಯಾಚ್ ಈ ಥರ ಮಾಡ್ಕೊತ ಸ್ಟೆಪ್ ಬೈ ಸ್ಟೆಪ್ ಒಮ್ಮೆಗೆ 2,000 3,000 ಯಾರೋ ಹೇಳಿದ್ರು, ಯೂಟ್ಯೂಬ್ನಾಗ ನೋಡಿದ್ವಿ, ಕ್ಯಾಲ್ಕುಲೇಟರ್ ಹೊಡೆದೀವಿ, ಅಷ್ಟು ರೊಕ್ಕ ಜಮಾ ಆಗತ್ತೆ ಅಂತ ಮಾಡೋಂಗಿಲ್ಲ. ಕಡಿಮೆ ಪ್ರಮಾಣದಿಂದ ಮಾಡ್ಕೊತ ಹೋಗ್ಬೇಕು ಅಂದ್ರೆ ಮಾತ್ರ ಇದ್ರೊಳಗೆ ಸಕ್ಸಸ್ ಐತೆ. ದುಡ್ಡು ಐತೆ ಅಂತೇಳಿ ಜಾಸ್ತಿ ಪ್ರಮಾಣ ಹಾಕ್ತಾರೆ, 5,000 6,000 10,000 ಅವೆಲ್ಲ ಫೇಲೇ ಆಗೋದು. ಯಾರು 0ದಿಂದ 200 500 ಮಾಡ್ಕೊತ ಏನು ಮುಂದೆ ಬರ್ತಾರಲ್ಲ ಅವ್ರು ಮಾತ್ರ ಸಕ್ಸಸ್ ಕೋಳಿ ಒಳಗೆ ಕಾಣಕ್ಕೆ. ಅದನ್ನು ಬಿಟ್ಟು ಯಾರನ್ನ 2,000 ಸಾಕ್ತಾನೆ 5,000 ಸಾಕ್ತಾನೆ ಅಂದರೆ ಎಲ್ಲ ಮೈನಸ್. ಇದು ಸ್ಟೆಪ್ ಹಂತವಾಗಿ ಮುಂದೆ ಹೋಗ್ಬೇಕು ಇದ್ರಾಗ. ಸರ್ ಈಗ 18 ವರ್ಷ ಆಯ್ತು ನೀವು ಶುರು ಮಾಡಕ್ಕೆ. ನೋಡ್ರಿ, ಅಂದ್ರೆ ನಿಮಗೆ ಬಹಳ ಅನುಭವ ಇರಬೇಕು. ಆ ಅನುಭವದಲ್ಲಿ ಯಾವುದೇ ರೀತಿಯಾದಂಥ ಲಾಭ ನಷ್ಟ ಅನುಭವ ಆಗಿರ್ಬೇಕಲ್ಲ ನಿಮಗೆ? ಸರ್, ಲಾಭನೂ ಅಷ್ಟೇ ಐತಿ, ನಷ್ಟನೂ ಅಷ್ಟೇ ಐತಿ. ಇದ್ರಾಗ ನಷ್ಟ ಹೆಂಗೈತೆ ಅಂತಂದ್ರೆ ಕರೆಕ್ಟಾಗಿ ಹೊಸ್ದಾಗಿ ಮಾಡೋರು ಡೇ ಮರಿ ತೊಗೋಬಾರ್ದು, ತಿಂಗಳ ಮರಿ ತೊಗೊಂಡು ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಬೇಕು. ಲಾಭ ಅಂತ ಕೈ ಹಾಕ್ಬಾರ್ದು, ಫಸ್ಟ್ ಎಕ್ಸ್ಪೀರಿಯನ್ಸ್. ಲಾಭ ಬರೋಂಗೆ ಬರುತ್ತೆ, ನಾವು ನೀಟಾಗಿ ಮಾಡಲೇಬೇಕು. ಅದನ್ನು 1 ತಿಂಗಳ ಮರಿ ತೊಗೊಂಡು ನೀಟಾಗಿ 3-4 ತಿಂಗಳು ಚೆಂದಾಗಿ ಮೇಯಿಸ್ಕೊಂಡು ನಾವು ಅದನ್ನು ಸೇಲ್ ಮಾಡಿದ ಮ್ಯಾಗ ನಾನು ವಿಚಾರ ಮಾಡ್ಬೇಕು, ನಾವು 1 ದಿನ ತೊಗೊಳ್ಳೋ 1 ತಿಂಗಳು ತೊಗೊಳ್ಳೋ ಅಂತೇಳಿ. 1 ದಿನ ತೊಗೊಂಡು ಅದ್ರ ಯಾವ್ದಾವ್ದು ಪದ್ಧತಿ ಯಾರು ಮರಿ ಕೊಡ್ತಿರ್ತಾರಲ್ಲ ನೀಟಾಗಿ ಕೇಳ್ಕೊಂಡು ಅದ್ರ ಕರೆಕ್ಟ್ ಗೈಡೆನ್ಸ್ ಹೋದ್ರೆ ಅದು ಅನುಕೂಲ ಹಾಕ್ಕೊಂತ ಬರ್ತೈತೆ. ನಾವು ಮತ್ತು ಇಲ್ಲ ಏಕದಮ್ಕೇನು 1 ದಿನದ್ದು ನಾವು ಹೋದಿವಿ ಅಂತಂದ್ರೆ ಅದನ್ನು ತೆಗಿತೀವಿ. 1 ದಿನದ್ದು ನಾವು ಅದನ್ನು ತೊಗೊಂಡು ಹೋದಿವಿ ಅಂದರೆ ಏನೂ ಗೊತ್ತಿರಲ್ಲ, ಅನುಭವ ಮೈನಸ್ ಆಗುತ್ತೆ. ಅವಾಗ ಯಾರಿಗೂ ಕೈ ಸುಟ್ಕೊಳ್ಳೋದು ರೈತರನ್ನ ಕೈ ಸುಟ್ಕೋತಾರೋ. ಅದಕ್ಕೆ ನಾವು ಏನು ಮಾಡ್ತಾವೆ ಅಂತಾರೆ, 1 ತಿಂಗಳ ಮರಿನ ತೊಗೊಳ್ರಿ ಅಂತ ರೈತರಿಗೆ ಹೇಳ್ತೇವೆ. 1 ತಿಂಗಳ ಮರಿ ಆದ್ಮ್ಯಾಗ ನಿಮ್ಗೆ ಸ್ವಲ್ಪ ಇದ್ರಾಗ ಏನಾರು ನಂಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂದ್ರೆ 1 ದಿನದ ತೊಗೋರಿ. 1 ದಿನದ ಮರಿ ತೊಗೊಂಡು ಅನುಕೂಲ ಆಕತಿ. ಇದು ಲುಕ್ಸಾನ ಹೆಂಗೆ ಆಕತ್ತಂದ್ರೆ ಅದಕ್ಕೆ ಈಗ 2 ತಿಂಗಳ 3 ತಿಂಗಳ ಫಸ್ಟ್ ಜೋಶ್ನಾಗ ತೊಗೊಂಡ್ಬಿಡ್ತಾರೆ. ಶೆಡ್ಡಿಗೆ 2 ಲಕ್ಷ ಖರ್ಚು ಮಾಡೋದನ್ನು 4 ಲಕ್ಷ ಮಾಡ್ತಾರೆ. 1 ಲಕ್ಷ ಖರ್ಚು ಮಾಡೋದನ್ನು 2 ಲಕ್ಷ ಖರ್ಚು ಮಾಡ್ತಾರೆ. ಎಸ್ಟಿಮೇಟ್ ಅವ್ರು ಒಂದು 3-4 ಲಕ್ಷ ರೂಪಾಯಿ ಇರ್ತೈತೆ ಅದ್ರದ್ದು. ಆಮ್ಯಾಗ ಏನು ಮಾಡ್ತಾರೆ, 500 ಕೋಳಿ ತೊಗೊಳೋದು ಇರ್ತೈತಿ, ಪ್ಲ್ಯಾನಿಂಗ್ 1000 ತೊಗೊಂಡ್ಬಿಡ್ತಾರೆ.
1000 ತೊಗೋತಾರ, ಅದಕ್ಕೆ 500ಗೆ ಹಾಕಕ್ಕೆ ಅವ್ರ ಕಡೆ ದುಡ್ಡು ಇರೋಂಗಿಲ್ಲ ಫುಡ್ಡಿಗೆ. ಆಮ್ಯಾಗ ಅವ್ರ ಕಡೆ ಸಾಲ ಮಾಡಿ ಇವ್ರ ಕಡೆ ಸಾಲ ಮಾಡಿ ಅದನ್ನು ಜಾಸ್ತಿ ಮಾಡೋಕ್ಕೆ ಹೋಗಿ ಆ ಫುಡ್ಡು ಜಾಸ್ತಿ ತಿಂತತೆ ಅಂತೇಳಿ ಕೋಳಿ ಫುಡ್ ಹಾಕ್ಲಂಗೆ ಮೈನಸ್ ಮಾಡಿಬಿಡ್ತಾರೆ. ಯಾಕಂದ್ರೆ ಇತ್ತಾಗ ಸಾಲನೂ ಕೊಡಬೇಕು, ಇತ್ತಾಗ ದುಡ್ಡು ಫುಡ್ಡು ತರಬೇಕಂದ್ರೆ ಆಗೋದಿಲ್ಲ ಯಾರಿಗೂ. ಯಾಕಂದ್ರೆ ಎಂಥಾರು ಮಾಡಾರ ಮಿಡ್ಲ್ ಕ್ಲಾಸ್ನಾರ ಇದನ್ನು ಯಾರು ಕೋಟ್ಯಾಧಿಪತಿ ಯಾರು ಈ ಪೋಲ್ಟ್ರಿಗೆ ಹೈನುಗಾರಿಕೆಗೆ ಯಾರೂ ಬರೋಲ್ಲ. ಲೋನ್ ಮಾಡಿ ಇನ್ನು ಏನಾರು ಜಮೀನು ಮಾರೋ ಏನಾರು ಒಂದು ದುಡ್ದು ಜಮಾ ಹಾಕ್ಕೊಂಡು ಮಾರ್ತಾರೆ. ಪೋಲ್ಟ್ರಿಗಾಯ್ತು, ಹಸುಗಾಯ್ತು, ಕುರಿಗಾಯ್ತು. ಈ ಅವ್ರು ಏನು ಮಾಡ್ಬೇಕಂದ್ರೆ ಕಡಿಮೆ 1000 ಸಾಕ್ಬೇಕಂತ ಹೇಳಿದ್ರೆ 500 ಸಾಕ್ಬೇಕು. ದೊಡ್ಡ ಶೆಡ್ ಮಾಡ್ಬೇಕಂದ್ರೆ ಅದು ಅರ್ಧ ಶೆಡ್ ಮಾಡ್ಕೋಬೇಕು. ಅವ್ರಿಗೆ ಯಾವತ್ತಿದ್ರೆ ಲಾಭ ಐತಿ ಅಂತ ಮಾಡಿದಾಗ ಅವ ಸಾಲ ಮಾಡಿದ್ರು ಅದನ್ನು ಕಪ್ಪಿಸ್ಕೋಬೋದು. ಏನೂ ಇದ್ರಾಗ ಎಕ್ಸ್ಪೀರಿಯನ್ಸ್ ಇಲ್ಲದೇನೆ ಸಾಲ ಮಾಡಿ 1000 ಕೋಳಿ ಸಾಕ್ಬೇಕಂತ ಮೈಂಡ್ದಾಗ ಇರ್ತೈತೆ. 1000 ಜನ ತಂದು ಅದಕ್ಕೆ 2 ತಿಂಗಳ ಜೋಶ್ನಾಗ ಸಾಕಿ 3 ತಿಂಗಳು 4 ತಿಂಗಳು ಆಮ್ಯಾಗ ಅದ್ರದ್ದು 2 ತಿಂಗಳು ಆದ್ಮ್ಯಾಗ ಅದ್ರ ಖರ್ಚು ಸ್ಟಾರ್ಟ್ ಆಗ್ತೈತಿ. ಅದ್ರ ಬಿಟ್ಟು ನಾವು ಒಳ್ಳೆ 2 ತಿಂಗಳು ಆಗೋ ಮಟ್ಟ ನಾವು ಸೋತು ಯಾರು ಕೋಳಿ ಕೊಡ್ತಾರೆ, ನೀವು ಕೋಳಿ ಒಯ್ತೀರಿ ಅನ್ನಾರ, ಈ ಕೋಳಿ ಹಂಗದಾವ ಹಿಂಗದಾವ ಸ್ಟೋರಿ ಹೇಳ್ಬೇಕಾಗತ್ತ ಮನುಷ್ಯ. ನಾನು ಹೇಳ್ಬೇಕಾಗತ್ತೆ, ಅವ್ರು ಹೇಳ್ಬೇಕಾಗತ್ತೆ. ಅದಕ್ಕೆ ಅದ್ರದ್ದೇನು ಎಕ್ಸ್ಪೀರಿಯನ್ಸ್ ಐತಿ, ಎಷ್ಟು ದಿನ ಸಾಕ್ಬೇಕು, 3.5 ತಿಂಗಳು 4 ತಿಂಗಳು ಸಾಕ್ಬೇಕು. ನೀಟಾಗಿ ಕೋಳಿ ಸಾಕಿದ್ರೆ ಯಾರ ಬಂದು ಅಣ್ಣ ಏನು ರೇಟ್ ಕೊಡ್ತೀವಿ ಕೋಳಿ ಅನ್ನೋಂಗೆ ನೀಟಾಗಿ ಕೋಳಿ ಬೆಳೆಸಿದ್ರೆ ಲಾಭ ಐತಿ. ಫಸ್ಟ್ 2 ತಿಂಗಳು ಸಾಕಿ ಆಮ್ಯಾಗ ಒಳ್ಳೆ ಅದಕ್ಕೆ ದುಡ್ಡು ಏನು ಜಾಸ್ತಿ ತಿಂತೈತಿ, ಇದು ಫುಡ್ ಜಾಸ್ತಿ ತಿಂತೈತಿ, ದುಡ್ಡು ಖರ್ಚು ಮಾಡ್ಬಂದು ಅಕ್ಕಿ ಹಾಕೋದು, ಮೆಕ್ಕೆಜೋಳ ಹಾಕೋದು, ಹೊರಗೆ ಬಿಡೋದು, ಮುಸುರಿ ಹಾಕೋದು, ಈ ಥರ ಮಾಡಿಬಿಡ್ತಾರೆ. ಅದೊಂದು ಪದ್ಧತಿ ಬೇರೆ. ಫ್ರೀನ ಕೋಳಿ ಸಾಕಿದ್ರನ್ನ ಬೇರೆ, ಪೋಲ್ಟ್ರಿ ಒಳ ಪದ್ಧತಿ ಇದು ಕಮರ್ಷಿಯಲ್ ಬಿಸ್ನೆಸ್ ಅಂತ ಕೈ ಹಾಕ್ಬೇಕು. ಇದನ್ನು ಈ ಸೋಕಿಗೆ ಸಾಕ್ತಾನಂದ್ರೆ ಅಷ್ಟೇ 150 ಮನೆಗೆ ಪೂರ್ತಿಯಾಗಿ ಮಾಡ್ಕೊರಿ. ಇದನ್ನು ಬಿಸ್ನೆಸ್ ಅಂತ ಬಂದ್ರೆ ಬಿಸ್ನೆಸ್ ರೂಪದಾಗನ ಮಾಡ್ಬೇಕು. ಇದನ್ನು ಏನು ಫುಡ್ಡು ಏನು ಟಾನಿಕು ಏನು ಹಾಕಬೇಕು ಅದು ಹಾಕಿ ತಿನ್ನಿಸಿ ಬೆಳೆಸಿದ್ರೆ ಚಲೋ. ಅದನ್ನು ಬಿಟ್ಟು ಇಲ್ಲ ನಾಟಿ ಕೋಳಿ ಇದನ್ನು ತಿಂತೈತಿ ಅಂತೇಳಿ ನಾವು ಎದನೇನು ತಿಂದು ಯಾರು ಲುಕ್ಸಾನ್ ಆಗೋಲ್ಲ. ಪೋಲ್ಟ್ರಿ ಯಾರೋ ಲುಕ್ಸಾನ್ ಆಗ್ತಾರೆ ಇದ್ರಾಗ, ಕೊಡೋರು ಲುಕ್ಸಾನ್ ಆಗೋಲ್ಲ, ತೊಗೊಳೋರು ಲುಕ್ಸಾನ್ ಆಗೋಲ್ಲ, ಸಾಕ್ದಾರ ಮಾತ್ರ ಲುಕ್ಸಾನ್ ಆಗ್ತಾರೆ ಇದ್ರಾಗ. ಅದಕ್ಕೆ ನಾವೇನು ಹೇಳ್ತೇವೆ, ಸಾಕು ಪದ್ಧತಿ ಏನಂತೈತೆ ಸಾಕ್ಬೇಕಷ್ಟೆ. ಅದು ಯಾವ ಪದ್ಧತಿ ಪ್ರಕಾರ ಸಾಕಬೇಕು, ಅದನ್ನು ನೀಟಿಗೆ ಯಾರ್ಯಾರ ಕಡೆ ಮರಿ ತೊಗೋತೋ ನಾವು ಅವ್ರ ಕಡೆ ನೀಟಾಗಿ ಕೇಳ್ಕೊಂಡು ಆ ಪ್ರಕಾರ ಫಾಲೋಅಪ್ ಮಾಡಿದ್ರೆ ಕೋಳಿ ದೊಡ್ಡದಾಗ್ತೈತಿ, ಸೇಲ್ ಆಗ್ತೈತಿ, 4 ದುಡ್ಡು ರಿಟರ್ನ್ ಆಗ್ತೈತಿ. ಹಂಗೆ ಮಾಡ್ಬೇಕು. ಇದನ್ನು ಬಿಸ್ನೆಸ್ ಅಂತೇಳಿ ನಾವು ಕೈ ಹಾಕ್ಬೇಕು. ಇದೇನೋ ಒಂಥರ ನಾವು ರೈತಕ್ಕೆ ಮಾಡತ್ತೇವೆ, ಇದನ್ನು ಶೋ ಹೊಡೆದ್ರೆ ಇದ್ರಾಗ ನಡೆಯಲ್ಲ. ದುಡ್ಡು ಹಾಕಬೇಕು, ದುಡ್ಡು ತೆಗಿಬೇಕು. ಬಿಸ್ನೆಸ್ನ ಅಂದ್ರೆ ಮಾತ್ರ ದುಡ್ಡು ಹೊರಗೆ ಬರುತ್ತೆ. ಈ ಸೋಕಿಗಾಗಿ ಸಾಕಿದ್ರೆ ನಡೆಯಲ್ಲ. ಆಮ್ಯಾಗ ಇದು ತತ್ತಿ ಮಾಡ್ತಾವ ಅಂತಂದ್ರೆ ಯಾರು 500 ಕೋಳಿ ಸಾಕಂಗಿಲ್ಲ. 100, 200, 50ರಿಂದ ತತ್ತಿ ಕೋಳಿನ ಸಾಕು ಮಾಡ್ಬೇಕು. ಅಂದರೆ ನಾವು ತತ್ತಿನ ಸೇಲ್ ಮಾಡಿದ್ರೆ ಜನ ತೊಗೊಂಡು ಹೋಗೋಂಗೆ ಪಬ್ಲಿಸಿಟಿ ಆಗ್ಬೇಕು ನಮ್ಮದು. ಅಂದ್ರೆ ಕಡಿಮೆ ಪ್ರಮಾಣದಿಂದ ಕೋಳಿ ಮಾಡ್ಕೊತ ಹೋಗ್ಬೇಕು. ಈಗ ಒಂದು 500 ಕೋಳಿ ತೊಗೊಂಡ್ರೆ ಅದ್ರಾಗ ಒಂದು 150 ಕೋಳಿ ಇಟ್ಕೊಳ್ಳೋದು. ಆ ತತ್ತಿನ ಜನಕ್ಕೆ ನೀವು ತತ್ತಿ ಬಂದು ಹೊಳ್ಳಿ ಹೋಗ್ಬೇಕು. ಅವರು ಇಲ್ಲ ಅಣ್ಣ ತತ್ತಿ ನಾಳೆ ಬಾ ಅಂತೇಳಿ ತತ್ತಿ ಅದ ಒಂದು ನಾವು ಸ್ಟಾಕ್ ಇಟ್ಕೊಂಡಾಗ ಕೋಳಿ ಕೂಡ ಕುಂದ್ರಬಾರ್ದು. ಹಾಗೆ ನಾವು ತತ್ತಿ ನಮಗಿಲ್ಲ, ತತ್ತಿ ಇನ್ನು ಕೋಳಿ ಸಾಲ್ತಾ ಇಲ್ಲ, ಇನ್ನೂ ಜಾಸ್ತಿ ಕೋಳಿ ಇಡಬೇಕು, ತತ್ತಿ ಜಾಸ್ತಿ ಸೇಲ್ ಆಗ್ತಾವೆ ಅಂದಾಗ ಆಮೇಲೆ ಮತ್ತೊಂದು ಬ್ಯಾಚನ ಮತ್ತೊಂದು 150 ಕೋಳಿ ಇಟ್ಕೋಬೇಕು. ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಇದಕ್ಕೆ ಒಮ್ಮೆಗೆ ನಾವು ಕೋಳಿನ ಮಾಡ್ತೇವೆ ಜಾಸ್ತಿ ಪ್ರಮಾಣ ಮಾಡಿ ಇದ್ರಾಗ ಲಾಭ ತೊಗೋತೇವೆ ಅನ್ನೋದ್ರಾಗಿಲ್ಲ. ಕಡಿಮೆ ಪ್ರಮಾಣ ಮಾಡಿ ಲಾಭ ತೊಗೋಬೇಕು ಇದ್ರಾಗ. ಅಂದ್ರೆ 4 ದುಡ್ಡು ಉಳಿತೈತೆ. ಇದ್ರಾಗ ಜಾಸ್ತಿ ಮಾಡಿ ದುಡ್ಡು ಉಳಿಸೋರಾಗಲ್ಲ. ನೀವು 500 ಸಾಕಿದ್ರೂ ಅಷ್ಟೇ ಉಳಿತೈತೆ, 1000 ಸಾಕಿದ್ರು ಅಷ್ಟೇ ಉಳಿತೈತೆ. 1000 ಸಾಕಿದಾಗ ಕೈ ಸುಟ್ಕೊಂಡ್ರೆ ಅಂತೆಲ್ಲ ಚೊಕ್ಕಾಗ್ತೀರಿ. ನೀವು 500ನ 1000 ಸಾಕಾಗತ್ತಪ್ಪ ನಾವು ಕೋಳಿ ಅಂತ 500 ಮೇಂಟೈನ್ ಮಾಡ್ಬೇಕು. 1000 ಸಾಕಿದಾಗ 2000 ಮೇಂಟೈನ್ ಮಾಡೋಕತ್ತೈತೆ, 1000 ಮೇಂಟೈನ್ ಮಾಡ್ಬೇಕು ನೀವು. ಅಂದ್ರೆ ಅದಕ್ಕೆ ದುಡ್ಡು ಕಾಣ್ತೀರಿ. ನೀವು 1000 ತೊಗೊಂಡು 500 ಕೋಳಿಗೆ ಹಾಕೋ ಫುಡ್ಡನ್ನು 500 ಥರ ಮೈಂಡ್ ಸೆಟ್ ಇಟ್ಕೊಂಡು ನೀವು 1000 ಕೋಳಿಗೆ ಫುಡ್ ಹಾಕಿದ್ರೆ ಅದು 500 ಬಜೆಟ್ಗೆ ರೊಕ್ಕ ಬರುತ್ತೆ ನಿಮಗೆ. ಸರ್ ಮೊದಲಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಎಷ್ಟು ಕೋಳಿ ಸಾಕಿದ್ರೆ? ಸರ್ ನಾನು 200 ಸಾಕಿದ್ನಿ. ಫಸ್ಟ್ ಟೈಮ್ 200 ಸಾಕಿದ್ದು ನಾನು. ಫಸ್ಟ್ ಎಷ್ಟು ಅದಾವೆ ಸರ್ ನನ್ನ ಹತ್ರ ಈಗ ಮರಿನೇ ಒಂದು 10,000 ಮ್ಯಾಗದ ಸರ್ ಮರಿ. 200 ಸ್ಟಾರ್ಟ್ ಮಾಡಿದ್ರೆ 200ರಿಂದ 10,000 ಅದಾವೆ. ಈಗ ಹೇಳ್ಬೋದು ಜನ 10,000 ಸಾಕಿದ್ದಾನೆ ಈಗಲ್ಲ ಅಂತೇಳಿ. ಯಾರಿಗಾದ್ರೂ ಹೇಳೋದು ಫಸ್ಟ್ 0ಇಂದನೇ ಮ್ಯಾಗ ಬರ್ಬೇಕು ಅದಕ್ಕೆ. ಈಗ ಇಲ್ಲ ಅವ 1000 ಸಾಕ್ಯಾನೋ ಹೇಳ್ಬೋದು, 1 ಲಕ್ಷ ಉಳಿತೈತಿ ಅಷ್ಟು ಹೇಳ್ತಾರೆ ಇಷ್ಟು ಹೇಳ್ತಾರೆ. ಉಳಿಯತೈತೆ ಮಾಡಿದ್ರೆ ನೀಟಾಗಿ ಮಾಡಿದ್ರೆ ಉಳಿತೈತಿ, ಮಾಡಲಿಲ್ಲ ಅಂದರೆ ಉಳಿಯಲ್ಲಣ್ಣ. ಅದಕ್ಕೆ ಏನು ಕೆಲಸ ಬೇಕು ಮೊದಲು ತಿಳ್ಕೊಬೇಕು. ಜಾಗ ಎಷ್ಟು ಬೇಕು, ಯಾವ ಥರ ಫುಡ್ ಹಾಕಬೇಕು, ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಮೊದಲು ನಾವು ಬದ್ಧವಾಗಿರ್ಬೇಕು. ನಾನು ಇಲ್ಲಿ ಮಠ ಖರ್ಚು ಮಾಡೋಕ್ಕೆ ನಾನು ರೆಡಿ ಅದಾನೆ. 1000 ಕೋಳಿ ತೊಗೊಂಡ್ರೆ ನಾನು ಅಮೌಂಟ್ ಇದ್ದರೆ ಮಾಡ್ಬೋದು. ಇಲ್ಲ ಅಣ್ಣ ನಂಗೆ ಅಷ್ಟಿಲ್ಲ 500 ತೊಗೊರಿ, 500 ಇಲ್ಲ 200 ತೊಗೊರಿ. ಎಕ್ಸ್ಪೀರಿಯನ್ಸ್ ಆಗಲಿ ಮೊದಲು. ಇದರ ದುಡ್ಡು ಐತಲ್ಲ ನಿಮಗೆ ಗೊತ್ತಾಗಲಿ. ಏನಾರ ಮುಂದೆ ಸಾಲ ಮಾಡೋಕ್ಕಂತ ಮೊದಲು ಈ ಕೆಲಸ ಮಾಡಿರಿ. ನನಗೆ ಇಷ್ಟರಾಗ ಬಜೆಟ್ನಾಗ ನನ್ನ ಕೋಳಿ ಹೊರಗೆ ಬರ್ತಾವೋ ಇಲ್ಲೋ, ಇಷ್ಟು ರೊಕ್ಕದಾಗ. ನಾಳೆ ಲಾಭ ಎಲ್ಲದ್ರಾಗೂ ಲಾಭ ಇರುತ್ತೆ. ಅದು ಎಲ್ಲಿಗೆ ಲಾಭ ಗೊತ್ತಾಗುತ್ತೆ. ಆ ಕೋಳಿ ಬೆಳೆದು ಅದು ಪಕ್ಷಿ ಬೆಳೆದು ಮಾರಕ್ಕೆ ಬಂದಂಥ ಹೊತ್ತಿನಾಗ ನಿಮ್ಮ ಬಜೆಟ್ ಒಳಗೆ ಬರುತ್ತೆ. ನೀವೇ ಏನಾರು ನಡಬದ್ದೆ ಯಾವುದೇ ಥರ ಡ್ಯಾಮೇಜ್ ಫುಡ್ಡು ಯಾವ್ದಾರ ಅಕ್ಕಿ ಅಂತ ಇಂಥವು ಏನಾರು ವೇಸ್ಟ್ ಕಾಳು ಹಾಕಿದರೆ ಬರಲಣ್ಣ. ಕೋಳಿಗೆ ನ್ಯಾಚುರಲ್ ಮಾಡಬೇಕಂದ್ರೆ 7 ತಿಂಗಳ 8 ತಿಂಗಳ ಹೋಗುತ್ತೆ. ಅದು ಬಜೆಟು ಹೊಳಲ್ಲ. ಒಂದು ಸೈಜ್ ದೊಡ್ಡದ ಹಣ್ಣು ಸೈಜ್ ಆಗುತ್ತೆ ಕೋಳಿ. ಯಾರೂ ಒಮ್ಮೆ ಒಯ್ಯಕ್ಕೆ ಬರೋಲ್ಲ.
ನೀವು ಫಾರಮ್ ಹೆಂಗಂದ್ರೆ ಫಾರಮ್ ಒಳಗೆ ಸಾಕಬೇಕು, ನೀರು ಫುಡ್ಡು ಎಲ್ಲ ಒಳಗೆ ಹಾಕ್ಬೇಕು. ಫ್ರೀ ರೇಂಜ್ನ ಜಾಗ ಐತಂದ್ರೆ ಏನೋ ಫಿನ್ಸಿಂಗ್ ಮಾಡ್ಕೊಂಡು ಬಿಸಿಲಿಗೆ ಹೊರಗೆ ಬಿಡ್ಬೇಕು. ಸ್ವಲ್ಪ ಅಂದಾಗ ಏನಾಗುತ್ತೆ ಕೋಳಿ ನ್ಯಾಚುರಲ್ ಬರುತ್ತೆ, ಅದು ಸೇಲ್ ಆಗುತ್ತೆ. ಕೋಳಿ ಒಯ್ಯೋರು ನೀವು ಯಾವ ಫುಡ್ ಹಾಕಿ ಯಾವ ಥರ ಅಂತ ಏನೇ ಕೇಳಲ್ಲ, ನೀಟಾಗಿ ಕೋಳಿ ಬೇಕು ಅವ್ರಿಗಷ್ಟೇ. ನಾವು ನೀಟಾಗಿ ಕೋಳಿ ಬೆಳೆಸುವಂಗೆ ಅದಕ್ಕೆ ನಾವು ಸೆಟ್ ಮಾಡ್ಕೋಬೇಕು. ಅಷ್ಟು ಮಾಡ್ಕೊಂಡ್ರೆ ಇದ್ರಲ್ಲಿ ನುಕ್ಸಾನ ಇಲ್ಲಣ್ಣ, ಲಾಭ ಐತಿ.